ಹಲೋ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಚಾಲೆಂಜ್ ಮಾಡ್ತಿದ್ದೀವಿ. ಏನಪ್ಪ ಅಂದರೆ 1 ರೂಪಾಯಿ ಕಾಯಿನ್ದಿಂದ 500 ರೂಪಾಯಿ ಮಾಡ್ತಿದ್ದೀವಿ. ಇವತ್ತು ಈ ಮಾಡ್ತಿರೋ ಚಾಲೆಂಜ್ ಏನಕ್ಕಂದರೆ ನಮ್ಮ ಫ್ರೆಂಡ್ ಸಕ್ಷಮ್ ಅಂತ ಅವ್ನ ಬರ್ತಡೇ ಇರೋದ್ರಿಂದ ಈ ಚಾಲೆಂಜ್ ಮುಗಿಸಿ ಒಂದು ಗಿಫ್ಟ್ ಕೊಡೋಣ ಅಂತಿದ್ದೀವಿ. ಸೊ ಹಾಗಾಗಿ ಬನ್ನಿ, ನನ್ನ ಹೆಸರು ಶಶಾಂಕ್ ಅಂತ, ಕ್ಯಾಮ್ರಾಮನ್ ಚಿರಂಜೀವಿ. ಇವತ್ತು 3 ಜನ ಸೇರಿ ಮಾಡ್ತಿದ್ದೀವಿ. ಬನ್ನಿ ಗೈಸ್, ಮಾಡೋಣ. ಇಲ್ಲೊಬ್ಬ ಅಣ್ಣ ಅಂತ ಕಾಣಿಸ್ತಾರೋ, ಅವ್ರ ಹತ್ರ ಹೋಗಿ ಮಾತಾಡೋಣ. ಅಣ್ಣ ಒಂದು ನಿಮಿಷ. ಇವತ್ತೊಂದು ಚಾಲೆಂಜ್ ತೊಗೊಂಡಿದ್ದೀವಿ. ಏನಂದರೆ 1 ರೂಪಾಯಿದಿಂದ 500 ರೂಪಾಯಿ ಮಾಡೋಕ್ಕೆ ನೋಡ್ತಿದ್ದೀವಿ. ಈ 1 ರೂಪಾಯಿ ಬದಲು ಏನಾದ್ರು ಥಿಂಗ್ಸ್ ಕೊಡ್ತೀವಿ. हाँ हाँ कन्नड़ा नहीं भैया. आज हम एक चैलेंज कर रहे हैं जिसमें 1 रुपये से 500 तक बनाना चाहते हैं. 1 रुपये की जगह आप कुछ दे सकते हैं हमको. क्या करना है? 1 रुपये कुछ भी दो. 1 रुपये के बदले आपके पास कुछ भी है. 50 ರೂಪೀಸ್. ಗೈಸ್, ಇವಾಗ 50 ರೂಪಾಯಿದಲ್ಲಿ 20 ರೂಪಾಯಿ ಖರ್ಚು ಮಾಡಿ 2 ಫ್ರೂಟಿ ತೊಗೊಂಡಿದ್ದೀವಿ. ಅಲ್ಲಿ ಕಪಲ್ಸ್ ಕಾಣಿಸ್ತಾರೆ, ಅಲ್ಲಿ ಒಳಗಡೆ ಹೋಗಿ ಮಾತಾಡೋಣ. ಹೇಗಿರುತ್ತೆ ಬನ್ನಿ. ಒಂದು ನಿಮಿಷ, ಇವತ್ತೊಂದು ವೀಡಿಯೋ ಮಾಡ್ತಿದ್ದೀವಿ. ಏನಂದರೆ 1 ಮಿನಿಟ್ ಒಂದು ವೀಡಿಯೋ ಮಾಡ್ತಿದ್ದೀವಿ. 1 ರೂಪೀಸ್ದಿಂದ 500 ರೂಪೀಸ್ ಮಾಡೋಕ್ಕೆ. ಸೊ ಇವಾಗ ಆಲೇ 20 ರೂಪೀಸ್ ಮಾಡಿದ್ದೀವಿ. ಫ್ರೂಟಿ ತೊಗೊತೀರ ಅಂದರೆ हिंदी. आज हम 1 रुपये से 500 तक बना रहे हैं ट्रेड करके. सो अभी 20 रुपये हो चुके हैं. अभी 20 रुपये से फ्रूटी लिए 15 रुपये में आप ले सकते हैं दोनों. हाँ, क्या वीडियो बन जाएगा इनका? 2 1 15 का 30 ना. हाँ 30. फ़ोन पे नहीं है, कैश है. तो कैश नहीं है. कैश नहीं. सॉरी ब्रो, कैश नहीं. ಇವಾಗ ಎಲ್ಲ ಕಡೆ ಹುಡುಕ್ತಿದ್ದೀವಿ. ಎಲ್ಲ ಕಡೆ ಒಂಥರ ರಿಜೆಕ್ಷನ್ ಥರನೇ. ಇವಾಗ ಈ ಪಾರ್ಕಿಂಗ್ ನೋಡ್ತಿದ್ದೀವಿ. ಇಲ್ಲಿ ಒಳಗೆ ಯಾರು ಇರ್ತಾರೆ ಅಂತ ಬನ್ನಿ ನೋಡೋಣ. ಸೊ ಗೈಸ್, ಅಲ್ಲಿ ಒಬ್ಬರು ಊಟ ಮಾಡ್ತಾರೆ. ಅವ್ರದ್ದು ಊಟ ಮುಗ್ದಿದ ತಕ್ಷಣ ಹೋಗಿ ಅವ್ರ ಹತ್ರ ಜ್ಯೂಸ್ ಕೊಡಕ್ಕೆ ನೋಡೋಣ, ಆಗುತ್ತೆ ಇಲ್ಲ ನೋಡೋಣ. ಸೊ ಅಲ್ಲಿ ಸ್ಪೈ ಥರ ಕೆಲಸ ಮಾಡ್ತಾವೆ. ನಮ್ಮ ಆ ಅಣ್ಣದ ಊಟ ಆಗೋವ್ರಿಗೂ ಸ್ಪೈ ಥರ ಕೆಲಸ. ಇವೆರಡು ಮಾಲ್ದಾನ ಮಾರ್ಬಿಟ್ರೆ ಸಾಕು ನಾವು. ಇವಾಗ ಸುಮ್ಮನೆ ಸೊ ಗೈಸ್, ನಾವು ಇಲ್ಲಿ ಅವ್ರದ್ದು ಊಟ ಇನ್ನೂ ಮುಗ್ದಿರಲಿಲ್ಲ. ಅದಕ್ಕೆ ನಮ್ಮ ಬಾಸ್ ಇಲ್ಲಿ ಮುಂದೆ ಹೋಯ್ತವ್ರೆ. ನಾವು ಕ್ಯಾಮ್ರಾಮ್ಯಾನ್ ಹೆಂಗೆ ಹೋಗ್ತಾ ಇದ್ದೀವಿ ಅಂದರೆ ಫುಲ್ಲು ಸ್ಪೈ ಆಗಿಬಿಟ್ಟಿದ್ದೀವಿ. ಫುಲ್ ಪಾರ್ಕಲ್ಲೆಲ್ಲ ಹುಡುಕಾಡ್ತಿದ್ದೀವಿ. ಇಲ್ಲೊಬ್ರು ಅವರೇ ಅವ್ರನ್ನ ಕೇಳಂತೀನಿ. ನಾವೆಲ್ಲರೂ ಓಪನ್ ಅಪ್ ಆಗ್ಬೋದಂತ ಮಾತಾಡೋಕ್ಕೆ ಸ್ವಲ್ಪ ಧೈರ್ಯ ಬರುತ್ತಂತ. ಅದಕ್ಕೆ ಈ ವಿಡಿಯೋ ಮಾಡ್ತೀವಿ. ಇವತ್ತು ಹೆಂಗಿದ್ರು ಇವನು ಬರ್ತಡೇ, ಅದಕ್ಕೆ. ಸೊ ಗೈಸ್, ಫಸ್ಟ್ನೇದು ಮಾಜಾ ಸೇಲ್ ಆಗಿಬಿಟ್ಟೈತೆ. ನೆಕ್ಸ್ಟ್ ನೋಡೋಣ ಇನ್ನೊಂದು ಯಾವ್ದು ಆಗ್ತದೆ. ಸೊ ಗೈಸ್, ಇಲ್ಲಿ ಒಂದು ಮಾಸ ಸೇಲ್ ಆಗೈತೆ. ಇವ್ರು ನೋಡ್ರಿ ಫುಲ್ ಡಿಸ್ಕಷನ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಪಾಪ ಅಣ್ಣ ತುಂಬ ಒಳ್ಳೆಯವರು. ಒಂದು ಮಾಸ ತಗೊಂಡ್ರು. ಇಲ್ಲಿ ಕ್ಯಾಮ್ರಾ ರೆಕಾರ್ಡ್ರೆ ಎಲ್ಲ ಐತೆ. ಇವರು ಇಲ್ಲಿ ಫೋನಲ್ಲಿ ಮಾತಾಡ್ತವ್ರೆ. ನಾನು मतलब वो अलग ही लेवल का बंदा. ಇಲ್ಲಿಂದ ಫುಲ್ ಟಾಪ್ ವ್ಯೂ ನೋಡೋಕ್ಕೆ ನಾವು ಬಂದಿದ್ದೀವಿ. ಅವಣ್ಣ ನೋಡ್ರಿ ಅಲ್ಲಿದ್ದಾರೆ, ಅವ್ರ ಹತ್ರನೇ ಮಾತಾಡ್ತಿದ್ದೀವಿ. ಗೈಸ್, ಇವಾಗ ಒಂದು ಮಾಜಾ ಸೇಲ್ ಆಗಿಬಿಡೈತೆ. ಒಂದು ಅಣ್ಣ ತಂದುಬಿಟ್ಟಾರೆ. ಅದನ್ನು ಫೋನ್ಪೇ ಮಾಡಿರೋದು. ಸೊ ಆ ಫೋನ್ಪೇದು ನಾವು ಕ್ಯಾಶಲ್ಲಿ ಕನ್ವರ್ಟ್ ಮಾಡೋಕ್ಕೆ ಮುಂಚೆನೇ 100 ರೂಪಾಯಿ ಇಟ್ಟಿದ್ವಿ. ಅದರಲ್ಲಿ 20 ರೂಪೀಸ್ ಇವಾಗ ಕಟ್ಟಾಗೈತೆ. ಬನ್ನಿ, ನೆಕ್ಸ್ಟ್ ಒಂದು ಅಣ್ಣ ಹತ್ರ ಊಟ ಮಾಡ್ತಾರೆ, ಅವ್ರ ಹತ್ರ ಮಾತಾಡೋಣ. ಸೊ ಗೈಸ್, ಇವರ ಊಟ ಆಗೋವರೆಗೂ ಕಾಯ್ದಿದ್ದಕ್ಕೆ ನಮಗೆ ಒಂದು ಒಳ್ಳೆ ರಿಜೆಕ್ಷನ್ ಸಿಕ್ಕಿದೆ. ಬನ್ನಿ ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಸೊ ಗೈಸ್, ಇವಾಗ ಒಂದು ಗ್ರೌಂಡಲ್ಲಿ ಬಂದಿದ್ದೀವಿ. ಇವಾಗ ನಾವು ಅಲ್ಲಿ ಮುಂದೆ ಕಾಣಿಸ್ತಿರೋ ಒಂದು ಅಣ್ಣ ಹತ್ರ ಹೋಗಿ ಮಾತಾಡೋಣ. ಅವ್ರು ಏನು ಕೊಡ್ತಾರೆ ಇಲ್ಲ ನೋಡೋಣ. ಮಾರ್ಸೋದು ಕಾಸು. ಬನ್ನಿ ಗೈಸ್, ಬಂದಿದ್ದೀವಿ ಇವರವ್ರೆ ಇಲ್ಲಿ. ಸೊ ಗೈಸ್, ಒಂದು ರಿಜೆಕ್ಷನ್ ಸಿಕ್ತು. ಇವಾಗ ಇನ್ನೊಬ್ರು ಅವರೇ ಇಲ್ಲಿ ಕೇಳೋಣ. ಗೈಸ್, ಇವಾಗ ಇನ್ನೊಬ್ಬ ಕಸ್ಟಮರ್ ಸಿಕ್ಕಾರೆ ಓಡೋಗ್ತಾರೆ. ಯಾಕೆ ನೋಡೋಣ ಗೈಸ್, ಮಾತಾಡೋದು ಬೇಡ, ಅಲ್ಲಿಗೆ ಬಂದ್ಬಿಡೋಣ. ಓಡಾದ್ರು ಗೈಸ್ ಅವ್ರು ಬಡಿ. ಒಂದಿಷ್ಟು ಜನ ಕ್ರಿಕೆಟ್ ಆಡ್ತಾರೆ. ಅವ್ರ ಹತ್ರ ನೋಡೋಣ ಏನಾದ್ರು
ನೋಡಿ ಮಕ್ಕಳೆಲ್ಲ ಸಮ್ಮರ್ ಹಾಲಿಡೇಸಲ್ಲಿ ಫುಲ್ಲು ಜಿಂಗಾಲೆ ಮಾಡ್ತಾರೆ. ಇವ್ರನ್ನ ಕೇಳೋಣ ಸ್ವಲ್ಪ. ಹಿಂದಿ ಕಡೆ तो गाइस वहाँ पे भैया बैठे हैं स्कूटी पे, चलो उनसे लेते हैं 15 रुपए, शायद वो दे 50 रुपया कमा लिया। तो आप इसको लेके दूसरा पता पड़ेगा। ಗೈಸ್ ಮತ್ತೊಮ್ಮೆ 3 ಜನ 4 ಜನ ರಿಜೆಕ್ಷನ್ ಸಿಕ್ಕಿದೆ. ಬೇರೆ ಕಡೆ ಹೋಗಿ ನೋಡೋಣ. ಲೆಟ್ಸ್ ಗೋ ಗೈಸ್. ಈಗ ಬೇರೆ ಪಾರ್ಕಲ್ಲಿ ಹೋಗ್ತಿದ್ದೀವಿ. ಈ ಪಾರ್ಕಿಗೆ ಹೋಗ್ತಿದ್ದೀವಿ, ನೋಡೋಣ ಏನು ಮಾಡೋಕ್ಕಾಗ್ತದೆ. ನಮ್ಮ ಟಾರ್ಗೆಟ್ ಇವರು ನೋಡಿ ಇದ್ದಾರೆ. ಇವ್ರಿಗೆ ಗೊತ್ತಿಲ್ಲ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂತ. ಅವ್ರ ಹತ್ರ ಮಾಡಿ 500 ರೂಪಾಯಿ ತಗೊಳ್ಳೇಬೇಕು ಆಗಿದ್ದಾನೆ. ಇವಾಗ ಅಲ್ಲೇ 50 ರೂಪಾಯಿ ಮಾಡಿದ್ದೀನಿ, ನೆಕ್ಸ್ಟ್ 500 ರೂಪಾಯಿ ಗೈಸ್ ಇವಾಗ 95 ರುಪೀಸ್ ಪ್ರಾಫಿಟಲ್ಲಿ ಇದ್ದೀವಿ. ನೆಕ್ಸ್ಟ್ ನಾವು ಇನ್ನು 500ಗೆ ಹೋಗ್ಬೇಕಾದ್ರೆ ಇನ್ನೂ ಜಾಸ್ತಿ ಜನ ರಿಜೆಕ್ಷನ್ ಕೊಡ್ತಾರೆ. ಸೊ ಇವಾಗ ಸಿಕ್ಕಿರೋರೆಲ್ಲ ಒಂಥರ ಶ್ರೀಮಂತರೇ. ನಮಗೆ ಸ್ಟಾರ್ಟಿಂಗ್ ಏನು ತಗೊಳ್ಳಲೇ 50 ರೂಪಾಯಿ ಕೊಟ್ಬಿಟ್ಟಾರೆ ಒಬ್ಬರು. ಫಸ್ಟೇದು 1 ರೂಪಾಯಿಗೆ 50 ರೂಪಾಯಿ ಕೊಟ್ಟಾರಂತೆ. ಇನ್ನೆಲ್ಲ ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ನೆಕ್ಸ್ಟ್ ಅಲ್ಲೂ ಒಂದ್ಸತಿ ಮಾತಾಡ್ಬರೋಣ. ಸೊ ಗೈಸ್ ಅಲ್ಲಿ ಒಬ್ರು ಕಾಣಿಸ್ತಾರೋ ಅವ್ರ ಹತ್ರ ಗೈಸ್ ನಮಗೆ ರಿಜೆಕ್ಷನ್ ಸಿಕ್ತು. ರಿಜೆಕ್ಷನ್ ಬಿಟ್ಟರೆ ನಮಗೆ ಸಿಕ್ಕಿದೆ ಈ ಮೆಮೊರಿ ಕಾರ್ಡು, ಅದು 4 ಬಿದ್ದಿದೆ. ಇದರಲ್ಲಿ ಏನಿರುತ್ತೆ ಅದನ್ನ ನಾವು ವಿಡಿಯೋದಲ್ಲಿ ನೋಡೋಣ ಮುಂದೆ ಬರ್ತಾ. ಓಕೆ ಗೈಸ್. ಸೊ ಇವಾಗ ನಾವು 120 ರುಪೀಸ್ ಪ್ರಾಫಿಟಲ್ಲಿದ್ದೀವಿ. ಸೊ ನೆಕ್ಸ್ಟ್ ಬರೋರಿಗಂತೂ ಈ ಮಾಸ ಸೇಲ್ ಮಾಡಲೇಬೇಕು ಆಗಿದ್ದಲ್ಲಿ, ಅಥವಾ ನೋಡೋಣ ಏನು ಮಾಡ್ತೀವಿ. दीदी आपका नाम? तो गाइस हम लोग ये ले लेते हैं। आप हमें इस पकड़ के जगह 30 रुपए दे सकते हैं? तो हमारी पहली डील कंफर्म हो गई इस पकड़ को लेके। आपका नाम? अन्विता। या अन्विता। अन्विता। ಸೊ ಗೈಸ್ ಇವಾಗ 150 ರುಪೀಸ್ ಪ್ರಾಫಿಟ್ ಆಗೈತೆ. ಸೊ ಇವಾಗ ನೆಕ್ಸ್ಟ್ ನೋಡೋಣ, ಇನ್ನೂ 350 ಮಾಡ್ಬೇಕು ನಾವು. ಬನ್ನಿ ಗೈಸ್ ನೋಡೋಣ. ಇವಾಗ 150 ರುಪೀಸ್ ಪ್ರಾಫಿಟ್ ಆಗಿತ್ತು. ಅದರಲ್ಲಿ 20 ರುಪೀಸ್ ಇನ್ವೆಸ್ಟ್ ಮಾಡಿ 2 ಲಾಲಿಪಾಪ್ ತಂದಿದ್ದೀವಿ. ಈ 2 ಲಾಲಿಪಾಪ್ನ 40 ರುಪೀಸಿಗೆ ಮಾರಿ 190 ರುಪೀಸ್ ಪ್ರಾಫಿಟ್ ತೊಗೊಳ್ಳೋಣ. ಗೈಸ್ ಇವಾಗ ಒಂದು ಅಂಕಲ್ ಸಿಕ್ಕಿದ್ರು, ಅವ್ರ ಹತ್ರ 1 ಲಾಲಿಪಾಪ್ ಮಾರಿ 20 ರೂಪಾಯಿ ಗಳಿಸಿದ್ದೀವಿ. ಇವಾಗ ಟೋಟಲ್ ಪ್ರಾಫಿಟ್ ನಮ್ಮ ಹತ್ರ ಕಿತ್ತಾ ಹೋಗ್ತಾರೆ ಡಿಪ್ರೆಷನ್ 170 ಅಲ್ಲ ಗೈಸ್. ತುಂಬ ಹೊತ್ತು ಓಡಾಡಿ ಸಾಕಾಯಿತು, 1.5 ಗಂಟೆ ಆಗೈತೆ. ನಾವು ಬರೀ 150 ರೂಪಾಯಿ ಅಷ್ಟೇ ಪ್ರಾಫಿಟಲ್ಲಿ ಇರೋದು. ಮುಂದೆ ನೋಡ್ತಿದ್ದೀವಿ, ಇನ್ನೂ 4 ಗಂಟೆ ತನಕ ಟೈಮ್ ಐತೆ ಅಷ್ಟೇ. ಇನ್ನು 1 ಅವರಲ್ಲಿ ನಮ್ಮ 200 ಟಾರ್ಗೆಟ್ ಹಿಟ್ ಮಾಡ್ಬೇಕಂತ. ಸ್ಟಾರ್ಟಿಂಗ್ ಅಂದ್ಕೊಂಡಿದ್ವಿ 1 ರುಪೀಸ್ದಿಂದ 500 ಮಾಡೋಣ ಅಂತ. ಜಾಸ್ತಿನೇ ರಿಜೆಕ್ಷನ್ ಸಿಗ್ತೈತೆ. ನೋಡೋಣ ನೆಕ್ಸ್ಟ್ ಏನಾಗ್ತದಂತೆ. बाकी आज हम लोग 500 रुपये कमा के ही देंगे। हम बातचीत करेंगे और भैया लोग लॉलीपॉप खरीदेंगे. भाई आपका नाम? कृष्णा। कृष्णा भाई अभी खरीदेंगे. 20 रुपये का लॉलीपॉप है. ಗೈಸ್ ಇವಾಗ 170 ರುಪೀಸ್ ಪ್ರಾಫಿಟ್ ಆಗೈತೆ. ನೆಕ್ಸ್ಟ್ ನೋಡೋಣ ಇನ್ನೂ ಏನೇನು ಮಾಡೋಕ್ಕಾಗುತ್ತೆ ಅಂತ. ಬನ್ನಿ ಗೈಸ್. गाइस सुबह से हम लोग घूम के हमारा हाँ नम ಗೈಸ್ ಇವಾಗ ಒಂದು ದೊಡ್ಡ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಿದ್ದೀವಿ. ಒಂದು ನೇಲ್ ಪಾಲಿಶ್ ತೊಗೊಂಡಿದ್ದೀವಿ 40 ರೂಪಾಯಿಗೆ. ಇದನ್ನ 80 ರುಪೀಸಲ್ಲಿ ಸೆಲ್ ಮಾಡೋಕ್ಕೆ ನೋಡ್ತಿದ್ದೀವಿ. ಬನ್ನಿ ಗೈಸ್ ನೋಡೋಣ ಏನಾಗುತ್ತೆ. ಗೈಸ್ ಇವಾಗ ತುಂಬ ಹೊತ್ತು ಓಡಾಡಿದ್ದೀವಿ. ಇವಾಗ ವಿಶಾಲ್ ಮಾರ್ಟ್ ಹತ್ರ ಇದ್ದೀವಿ, ಯಾರೂ ಸಿಗ್ತಿಲ್ಲ ಇದುವರೆಗೂ. ಇದೊಂದು ನೇಲ್ ಪಾಲಿಶ್ ತೊಗೊಂಡಿದ್ದೀವಿ, ಒಬ್ಬನಾರು ಸಿಗ್ತಿಲ್ಲ. ಏನು ಮಾಡೋಣ, ಸಾಯ್ತಿದ್ದೀವಿ ಅಲ್ಲಿ ಹುಡುಗಿರಿಗೋಸ್ಕರ. ಗೈಸ್ ಇವಾಗ ಒಬ್ಬರು ಕಸ್ಟಮರ್ ತರೋರು ಸಿಕ್ಕವ್ರೆ. ಈ ನೇಲ್ ಪಾಲಿಶ್ನ ಅವ್ರಿಗೆ ಸೇಲ್ ಮಾಡ್ತಿದ್ದೀವಿ. ತೊಗೊತೀರ ಇದು? ಹಾಂ ತಗೊಳ್ತೀನಿ. ತೊಗೊತೀನಿ. ಎಷ್ಟು? 60 ರುಪೀಸ್ ತೊಗೊತೀರ? ಸೊ ಗೈಸ್ ಫೈನಲಿ ನೇಲ್ ಪಾಲಿಶ್ ಸೆಲ್ ಆಗಿಬಿಟ್ಟೈತೆ ಇವ್ರು ತೊಗೊಂಡಿರೋದು. ಥ್ಯಾಂಕ್ಸ್. ನೇಮ್? ಮೀನಾ. ಇನ್ನೊಂದು ಸತಿ ಹೇಳ್ಬಿಡಿ. ಆಲ್ ದ ಬೆಸ್ಟ್. ಅದರಲ್ಲಿ ನೇಲ್ ಪಾಲಿಶ್ ತೊಗೊಂಡು 130 ರುಪೀಸ್ ಮಾಡಿದ್ವಿ. ಇವಾಗ ಒಬ್ಬರು ಆಂಟಿ ಸಿಕ್ಕಿದ್ರೆ ಅವ್ರ ಹತ್ರ 160 ರುಪೀಸಲ್ಲಿ ಸೆಲ್ ಮಾಡಿದ್ದೀವಿ. ಸೊ ಇವಾಗ ನಮ್ಮ ಹತ್ರ ಉಳಿದಿರೋದು 160ದಲ್ಲಿ 190
190ದಲ್ಲಿ 10 ರುಪೀಸ್ ಆ್ಯಪಿಡೆಂಟ್ ತೊಗೊಂಡಿದ್ದೀವಿ. ಇದನ್ನು 20 ರುಪೀಸಿಗೆ ಸೇಲ್ ಮಾಡಿ 200ಗೆ ಕ್ಲೋಸ್ ಮಾಡೋಣ ಅಂತೀವಿ. ಬೆಳಗಿಂದ ತುಂಬಾ ಕಷ್ಟಪಟ್ಟಿದ್ದೀವಿ. ಸೊ 200ಗೆ ಕ್ಲೋಸ್ ಮಾಡೋಣ ಅಂತ ನೋಡ್ತಿದ್ದೀವಿ. ನೋಡೋಣ ಇದೊಂದು ಸೆಲ್ ಆದಮೇಲೆ ನಾವು ಮತ್ತೆ 500 ಇತ್ತು, ಆದರೆ ಬೆಳಗಿಂದ ಕಷ್ಟಪಟ್ಟಿದ್ದೀವಿ. जो लोग ये वीडियो देख रहा है ना, प्लीज मत देख. अगर देख रहे हो ना तो प्लीज इसको लाइक और फॉलो करके आगे बढ़ा दीजिए. ये लड़का बहुत ही मेहनत कर रहा है. प्लीज इस वीडियो को वायरल कर दो और सुपर से डुपर बना दो प्लीज. 500 ಆಗಲಿಲ್ಲ, ಬರೀ 200 ಆಗೈತೆ. ಅದರಲ್ಲೂ ಆ ಒಂದು ಅಣ್ಣ ಸಿಕ್ಕಿತ್ತು, ಅವ್ರಿಗೆ ಕ್ಯಾಮ್ರಾ ತೋರಿಸ್ಬೇಡ ಅಂದಿತ್ತು. ಅವ್ರ ಹೆಸರು ಕಾರ್ತಿಕ್ ಅಂತ. ಅವರು 20 ಜಾಗದಲ್ಲಿ 50 ರುಪೀಸ್ ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಮ ಹತ್ರ ಎಷ್ಟಾಯ್ತು ಅಂದರೆ 240 ತನಕ ಆಗಿರ್ಬೋದು. ಸೊ ಇಷ್ಟಕ್ಕೆ ಎಂಡ್ ಮಾಡೋಣ ಅಂತ ಇದ್ದೀವಿ. ಫಸ್ಟ್ ವಿಡಿಯೋ ತುಂಬ ಕಷ್ಟಪಟ್ಟಿದ್ದೀವಿ. ಲೈಕ್ ಒಂದು ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಸಾಕು. ಥ್ಯಾಂಕ್ ಯು. ಲಾಸ್ಟ್ ಸೀನ್ ಆಫ್ ದಿಸ್ ವಿಡಿಯೋ. ಇವಾಗ ಏನು ಮಾಡ್ತೀವಿ ಅಂದರೆ, ನಾವು ಸ್ಟಾರ್ಟಿಂಗಲ್ಲಿ ಏನಂದಿದ್ವಿ, ನಮ್ಮ ಫ್ರೆಂಡ್ ಬರ್ತಡೇ ಇರೋದ್ರಿಂದ ಒಂದು ಗಿಫ್ಟ್ ಕೊಡೋಣ ಅಂತ. ಸೊ ಆ ಫ್ರೆಂಡಿಗೆ ಗಿಫ್ಟ್ ಕೊಡೋಣ ಬನ್ನಿ ಗೈಸ್. ಸೊ ಇದು ಗಿಫ್ಟು ನೋಡ್ಬೋದು. ಸೊ ಇದು ಗಿಫ್ಟ್ ಕೊಡ್ತಿದ್ದೀವಿ ನಮ್ಮ ಕಡೆಯಿಂದ. ಇವನು ಕಷ್ಟಪಟ್ಟು ನಾವು ಕಷ್ಟಪಟ್ಟಿದ್ದೀವಿ, ಅದಕ್ಕೆ ಗಿಫ್ಟ್ ಕೊಡ್ತಿದ್ದೀವಿ ಗೈಸ್. हाँ तो दिखाना, वो निकाल के दिखाना. सब है. ಸೊ ನೋಡಿ ಗೈಸ್, ಇಷ್ಟೊಂದು ಸ್ನಿಕರ್ಸ್ ಕೊಟ್ಟಿದ್ದೀವಿ. इमोशनल डैमेज. आज के लिए फिलहाल इतना ही. आपकी तरह